ಇಲ್ಲ, ಅಂಬಿಕಾ ಅವ್ರ ವಿಷಯದಲ್ಲಿ ಏನಾದ್ರೂ ಮಾಡ್ಲೇಬೇಕು. ದಮಯಂತಿಯವ್ರ ಕೈ ಮುರಿಯುವಾಗ ಅವ್ರು ತುಂಬಾನೇ ಕೋಪದಲ್ಲಿದ್ರು. ಆ ಕೋಪ ಯಾಕೆ? ಏನು ಮೇಲ್ ಕಳ್ಸೋ ಪ್ಲಾನಾ? ಬಾಸು ಬಿಟ್ಟು ಅನ್ನಿ. ಸಂಜೆ ಹೊತ್ತು ಅದರ ಅಪ್ಶಕ್ನ ಮಾತಾಡ್ತಾರಾ? ಇನ್ನೇನು ಮತ್ತೆ ನೀವು ಮಾಡಿದಕ್ಕೆ ತಾನೇ ಹೇಳ್ತಾ ಇರೋದು. ಸಾರಿ ಬಾಸು, ಆದರೂ ತಪ್ಪೆಲ್ಲ ನಿಮ್ದೆ. ಹೊಡಿಯಕ್ಕೆ ಬಂದಿದ್ದು ನೀನು, ತಪ್ಪು ನಂದಾ? ಇನ್ನೇನು ಮತ್ತೆ, ನೀವು ಅಷ್ಟೊಂದು ನಿಶಬ್ದವಾಗಿ ಬಂದರೆ ಹೇಗೆ? ಕೆಮ್ಕೊಂಡಾದ್ರೂ ಬರಬೇಕಲ್ವಾ? ಏನ ಕೆಮ್ಕೊಂಬರ್ಬೇಕಾ? ನಾನೇನು ಪೇಷಂಟಾ? ಹಲೋ, ನಾನು ನಮ್ಮನೆಗೆ ಬರಬೇಕಾದ್ರೆ ಪೊಲೀಸರ ಏನು ಸರಿ ನೋಡ್ಕೊಂಡ ಬರಬೇಕು? ಸೈರನ್ ಬೇಡ ಬಾಸು, ನಿಮ್ಮ ಚಪ್ಪಲಿ ಶಬ್ದ ಆದರೂ ಮಾಡ್ಕೊಂಬಂದ್ರೆ ನನಗೆ ಗೊತ್ತಾಗುತ್ತೆ. ನೀವು ಒಳ್ಳೆ ಕಳ್ಳನ ಥರ ಬಂದರೆ ನನಗೆ ಭಯ ಆಗಲ್ವಾ? ನಿನಗೆ ಭಯ ಆಗೋದ್ರಲ್ಲಿ ಡೌಟ್ ಇಲ್ಲ, ಆದರೆ ನಿನಗೆ ಭಯ ಆಗಿ ನನ್ನ ಬಾಡಿ ಪಾರ್ಟ್ಸಿಗೆ ಎಲ್ಲಿ ಡ್ಯಾಮೇಜ್ ಮಾಡ್ತೀವಿ ಅಂತ ನನಗೆ ಭಯ. ಬಾಸು, ಏನೋ ಅಕಸ್ಮಾತಾಗಿ ಆಗಿರೋ ವಿಷಯಗಳನ್ನ ನೀವು ಇಷ್ಟೊಂದು ಆಡ್ಕೋಬಾರ್ದು ಬಾಸು. ಒಂದು ಕೆಲಸ ಮಾಡಿ, ನಿಮ್ಗೆ ಅಷ್ಟೊಂದು ಭಯ ಇದ್ದರೆ ನಾನು ಅವತ್ತು ಹೇಳಿದ್ನಲ್ಲ ಆ ಥರ ನಿಮ್ಮ ಕತ್ತಿಗೆ ಒಂದು ಗಂಟೆ ಕಟ್ಕೊಂಬಿಡಿ. ಅವಾಗ ನೀವು ಬರೋ ಶಬ್ದ ನನಗೆ ಗೊತ್ತಾಗುತ್ತೆ. ಅವಾಗ ನಾನು ಆರತಿ ತಟ್ಟೆ ಇಟ್ಕೊಂಡು ನಿಂತಿರ್ತೀನಿ. ಆರತಿ ತಟ್ಟೆನಾ ಬಿಟ್ಟರೆ ಅದರಲ್ಲೂ ಹೊಡೆದಾಕ್ಬಿಡ್ತೀಯ. ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಮಾತಾಡ್ತೀನಲ್ಲ. ಏನದು ನಿಮ್ ಗಲಾಟೆ? ಅಲ್ಲೆಲ್ಲೆಲ್ಲೆಲ್ಲೆ, ನಮ್ಮ ಅಣ್ಣಂಗೆ ಬುದ್ಧಿ ಬಂದ್ಬಿಟ್ಟಿದೆ. ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಟುಬಿಟ್ಟಿದ್ಯಾ? ಮಿಸ್ಟರ್ ಶರತ್ ದುರ್ಗಾ ಅತ್ತಿಗೆ ಮಲ್ಗೆ ಹೂ ತಂದಿದ್ದಾರೆ ಅಂದ್ರೆ ನಂಬ ಕಷ್ಟನೇ. ಏಯ್ ಶಾನ್ವಿ, ಇಲ್ಲ ಅದನ್ನ ನಾನು ತರಲಿಲ್ಲ. ಇಲ್ಲ, ಇದು ಇವ್ರ ಬ್ಯಾಗಿಂದಾನೇ ಬಿದ್ದಿದ್ದು. ನೀನ್ ತಂದಿಲ್ಲ ಅಂದ್ರೆ ಹೆಂಗ್ ಬಂದ್ಬಿಡುತ್ತೆ ಬ್ಯಾಗಲ್ಲಿ? ಅಯ್ಯೋ ಶಾನ್ವಿ, ಗೊತ್ತಿಲ್ಲ ನನಗೆ ಅದು ನನ್ನ ಬ್ಯಾಗಲ್ಲಿ ಹೇಗೆ ಬಂತು ಅಂತ. ಅದಕ್ಕೆ ಏನ್ ನಡೆಸ್ತಾ ಇದ್ದೀರಾ? ಓ, ಈ ಮಲ್ಗೆ ಹೋಗಿ ರೆಕ್ಕೆ ಬಂದು ತಾನೇ ಬಂದು ನಿನ್ ಬ್ಯಾಗಲ್ಲಿ ಸೇರ್ಕೊಂಡ್ ಬಿಡ್ತಾ? ನೀನೊಬ್ಬ ಗಂಡ ಹೆಂಡತಿಗೆ ಹೂ ತರೋದು ದೊಡ್ಡ ವಿಷಯನಾ? ಯಾಕೆ ಬೆಬ್ಬೆ ಬೆಬ್ಬೆ ಅಂತಿದ್ಯಾ? ನನ್ನ ಹೆಂಡತಿಗೆ ನಾನು ಹೂ ತಂದ್ರೆ ನಿನಗೇನ್ ಕಷ್ಟ ಅಂತ ಜೋರ್ ಮಾಡ್ಬೇಕಪ್ಪ. ನನ್ನ ಹೆಂಡತಿಗೆ ನನ್ನ ಕೈಯಾರೆ ನಾನೇ ತಲೆಗೆ ಹೂ ಮುಡಿಸ್ತೀನಿ ಅಂತ ಜೋರಾಗಿ ಹೇಳ್ಬೇಕಪ್ಪ. ವಾವ್ ಶಾನ್ವಿ, ಶರತ್ನ ಒಳ್ಳೆ ಇಕ್ಕಟ್ಟಲ್ಲೇ ಸಿಕ್ಕಾಕ್ಸಿದ್ಯಾ. ನಾನು ಮಾಡಿದ ಸಹಾಯ ನಿಮಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿತ್ತಲ್ವಾ ಶರತ್? ಇಷ್ಟು ದಿನ ದುರ್ಗಾ ಜೊತೆ ಕೋಳಿ ಜಗಳ ಆಡ್ತಿದ್ರಿ, ಈಗ ಶಾನ್ವಿ ಜೊತೆನೂ ಆಡಿ. ಈಗ ಅಣ್ಣ ತಂಗಿ ಜಗಳ ನೋಡೋದಕ್ಕೆ ಸಕ್ಕತ್ತಾಗಿರತ್ತೆ. ಅಣ್ಣ, ಸುಮ್ಮನೆ ನಾಟಕ ಮಾಡಬೇಡ. ತಗೋ, ಮುಟ್ಸು ಅತ್ತಿಗೆಗೆ. ಶಾನ್ವಿ, ಏನು ಮಾತಾಡ್ತಿದ್ಯಾ? ಬೇಡ. ಸುಮ್ಮನಿರಿ ಅದಕ್ಕೆ. ನೀವು ನಿಮಗೆ ಮಲ್ಗೆ ಹೂ ಇಷ್ಟ ಅಂತ ನನಗೆ ಗೊತ್ತು, ಈಗ ಅಣ್ಣಂಗೂ ಗೊತ್ತಾಗಿದೆ. ಅಣ್ಣ, ಈಗ ಏನಾದರೂ ಮುಟ್ಸಿಲ್ಲ ಅಂದ್ರೆ ಮನೇಲಿರೋರು ಎಲ್ಲರನ್ನೂ ಕರೆಸಿ ರಂಪಾಟ ಮಾಡ್ಬಿಡ್ತೀನಿ. ವೆರಿ ಗುಡ್. ಅಣ್ಣ, ಅದಕ್ಕೆ ವಾವ್ ಶಾನ್ವಿ, ತುಂಬ ಬುದ್ಧಿವಂತೆ ಆಗಿದ್ಯಾ. ಪ್ರಪಂಚದಲ್ಲಿ ನಾನೇ ಬೆಸ್ಟ್ ಮ್ಯಾಚ್ ಮೇಕರ್ ಅನ್ಸುತ್ತೆ. ಸತ್ ಮೇಲೂ ನನ್ನ ಗಂಡನ ರೊಮ್ಯಾಂಟಿಕ್ ಲೈಫ್ನ ನಾನೇ ಮ್ಯಾನೇಜ್ ಮಾಡ್ತಿದ್ದೀನಿ. ವೆರಿ ಗುಡ್ ಅಂಬಿಕಾ, ವೆರಿ ಗುಡ್. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ.
ಅಲ್ಲಿ ನೋಡಿದ್ರೆ ತಮ್ಮವ್ರ ಕೈ ಮುರಿದ್ರಿ, ಈಗ ಈ ಹೂವಿನ ಆಟ ಆಡ್ತಿದ್ದೀರ. ಇದೆರಡರಲ್ಲಿ ನಾನು ಯಾವುದನ್ನು ಒಪ್ಕೊಳ್ಳಿ? ಈ ಗೊಂದಲಕ್ಕೆ ಒಂದು ಕೊನೆ ಹಾಡಲೇಬೇಕು.